ಇತಿಹಾಸದಲ್ಲಿ ದೊಡ್ಡ ಬದಲಾವಣೆ ಅನ್ನೋದಕ್ಕೆ 100% ಜನ ಕೈ ಜೋಡಿಸ್ಬೇಕು ಅಂತಿಲ್ಲ. 100% ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿದ 3% ಜನ ಸೇರ್ಕೊಂಡು, ಬರೀ 3% ಜನರ ಸ್ವಾತಂತ್ರ್ಯ ಹೋರಾಟದಿಂದಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಇನ್ನು 97% ಜನರ ಪೈಕಿ ಕೆಲವರು ನ್ಯೂಟ್ರಲ್ ಆಗಿದ್ದರು, ಇನ್ನು ಕೆಲವರು ಬ್ರಿಟಿಷರ ಜೊತೆ ಕೆಲಸ ಮಾಡ್ತಿದ್ರು ರೀ. 3% ಜನ. ಹಾಗೆ ಉಳಿದವರೆಲ್ಲ ಏನು ಒಳ್ಳೆಯವರ ಉದಾಹರಣೆ ಇಲ್ವಾ? ಡೋಂಟ್ ಟೆಲ್ ಇಟ್ ಟು ಮೀ. ಉಳಿದವರೆಲ್ಲ ಏನು ಅಂದರೆ ಒಂದು ನಿಮಿಷ ಹಮಾಸನ್ನು ಬೆಂಬಲಿಸಿಕೊಂಡು ಲಷ್ಕರ್ ಎ ತಯ್ಯಬಾನ್ ವಿರೋಧಿಸ್ತೀವಿ ಅನ್ನೋದಿದೆಯಲ್ಲ, ಅವರು ನ್ಯೂಟ್ರಲ್ ಅಲ್ಲ, ದೇ ಆರ್ ಸಪೋರ್ಟಿಂಗ್ ಲಷ್ಕರ್ ಎ ತಯ್ಯಬಾ. ಈ ದಾಳಿ ನಡೆಸೋದಕ್ಕೆ ಹಮಾಸ್ನ 200 ಜನ ಟೆರರಿಸ್ಟ್ಗಳು ಪಾಕಿಸ್ತಾನಕ್ಕೆ ಬಂದು ಟ್ರೈನಿಂಗ್ ಕೊಟ್ಟಿದ್ದಾರೆ. ದೃಶ್ಯಗಳು ಹೊರಗಡೆ ಇದ್ದಾವೆ. ಹಮಾಸ್ನ ಟೆರರಿಸ್ಟ್ಗಳು ಪಾಕಿಸ್ತಾನಕ್ಕೆ ಬಂದು ಟೆರರ್ ಕ್ಯಾಂಪ್ನಲ್ಲಿ ಭಯೋತ್ಪಾದಕರಿಗೆ ತರಬೇತಿ ಕೊಟ್ಟರು. ಹಮಾಸ್ ಏನು ಮಾಡುತ್ತೋ 2-2.5-3 ವರ್ಷಗಳಲ್ಲಿ ಎಕ್ಸಾಕ್ಟ್ಲಿ ಸೇಮ್ ಕಾಶ್ಮೀರದಲ್ಲಾಗುತ್ತೆ. ಐಸಿಸ್ ಏನು ಮಾಡುತ್ತೋ ಅದೇ ಕಾಶ್ಮೀರದಲ್ಲಿ 2-2.5 ವರ್ಷಗಳ ನಂತರ ಆಗುತ್ತೆ. ಇವಾಗ ನೀವು ಏನಾಗತ್ತೆ ಅಂತ ಹೇಳೋಕ್ಕೆ ಮುಂಚೆ ಏನು ನಡೆದಿದೆ ಅದ್ರ ಬಗ್ಗೆ ಮಾತಾಡೋಣ. ಇವತ್ತು ಏನು ನಡೆದಿದೆ, ಇವಾಗ ನಡೆದಿರೋದು ಯಾರು ಇದಕ್ಕೆ ಖಂಡನೆ ಕೊಡಬೇಕಾಗಿಲ್ಲ, ಡೈರೆಕ್ಟಾಗಿ ಅಟ್ಯಾಕ್ ಮಾಡಬೇಕಾಗಿದೆ. ಖಂಡನೆ ಕೊಡುವ ಮೂಲಕ ಏನು ನಡೆಯೋಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾನು ಖಂಡಿಸ್ತೀನಿ ಏನು ನಡೆಯುತ್ತೆ? ಯಾರು ಅನ್ಯಾಯ ಮಾಡಿದಾರೋ, ಅಮಾಯಕನ್ನು ಕೊಂದಾಕಿದಾರೋ ಅವರನ್ನು ನೀವು ಧ್ವಂಸ ಮಾಡಿ, ಅವರನ್ನು ನಾಶ ಮಾಡಿ ಅಂತಲೇ ಹೇಳೋದು. ಎರಡು ಇದರಲ್ಲಿ ಮುಸ್ಲಿಂ ಹಿಂದೂ ಅಂತ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಅಧರ್ಮದ ಕ್ರಿಯೆ ಮಾಡಿದ್ದಾನೆ. ಧರ್ಮದ ಕ್ರಿಯೆ ಅಲ್ಲ ಅದು. ಅನ್ಯಾಯವಾಗಿ ಮಕ್ಕಳನ್ನು ಮತ್ತು ಹೆಂಗಸನ್ನು ಮತ್ತು ಸಿಟಿಸನ್ಸನ್ನು ಕೊಂದಾಕೋದು ಯಾವುದೇ ಧರ್ಮವನ್ನು ಪಾಲಿಸುವನು ಇಂಥ ಕೆಲಸ ಮಾಡಲ್ಲ. ಅಧರ್ಮಿ ಅವನು ಮಾಡಿರೋನು. ಇದಕ್ಕಿಂತ ನಾವು ಏನಂತ ಹೇಳಿ ಬಯಕ್ಕೆ ಸಾಧ್ಯ ಆಗುತ್ತೆ ಪಾರ್ಲಿಮೆಂಟ್ರಿ ವರ್ಡ್ನಲ್ಲಿ?